ನಾವೆಲ್ಲ ರೈಲ್ವೆ ಭಾಷಣ ಮಾಡಿದ್ವಿ 2000 ಐ ಥಿಂಕ್ 11-12 9-10 ನಾವು ಭಾಷಣ ಮಾಡಿದ್ವಿ. ರೈಲ್ವೆ ನಮ್ ನಿರ್ಲಕ್ಷ್ಯ ಮಾಡ್ರಿ ಅಂತ. ರೈಲ್ವೆ ಮಂತ್ರಿ ಉತ್ತರ ಕೊಡೋಕ್ಕಿಂತ ಮೊದಲು ಕ್ಯಾಬಿನೆಟ್ ಮಂತ್ರಿ ಮುನಿಯಪ್ಪನವರು ನಾನೊಂದು 10 ನಿಮಿಷ ಮಾತಾಡ್ತೀನಿ ಅಂತ ವಿಶೇಷ ಪರ್ಮಿಷನ್ ಮಾತಾಡಿದ್ರು. ದಟ್ ಈಸ್ ಕಾಲ್ಡ್ ಇಂಟರ್ವೆನ್ಷನ್ ಇನ್ ಲೋಕಸಭಾ ಲ್ಯಾಂಗ್ವೇಜ್. ಯಾಕೆ ಇಂಟರ್ವೆನ್ಷನ್ ಮಾಡಿದ್ರು ಅಂದ್ರೆ 800 ಕೋಟಿ ರೂಪಾಯಿ ಕೊಟ್ಟಿವಿ ನಾವು ಕರ್ನಾಟಕಕ್ಕೆ ಅಂತ. ದಟ್ ವಾಸ್ ದಿ ಹೈಯೆಸ್ಟ್ ಫಿಗರ್ ಅವ್ರದ್ದು. ಅದಕ್ಕೆ ಬಹಳ ಅಭಿಮಾನದಿಂದ ಹೇಳ್ಕೊಂಡಿದ್ದೆ. ಇವತ್ತು ನಾವು 8,000 ಕೋಟಿ ರೂಪಾಯಿ ಒಂದೇ ವರ್ಷಕ್ಕೆ ಕೊಟ್ಟಿವಿ. ಇನ್ ಒನ್ ಸಿಂಗಲ್ ಇಯರ್, ಎವ್ರಿ ಇಯರ್ ಆಲ್ಮೋಸ್ಟ್ 7,000, 8,000, 7,000, 8,000 ಕೊಟ್ಟಿದ್ದೇವೆ ನಾವು. 136 ವಂದೇ ಭಾರತ್ ಯೋಜನೆ, ವಂದೇ ಭಾರತ ಅಪಹಾಸ್ಯ ಮಾಡಿದ್ರು. ವಂದೇ ಭಾರತ್ ಟ್ರೈನ್ 4 ಲಕ್ಷ ಕಿಲೋಮೀಟರ್ 11 ವರ್ಷದಲ್ಲಿ ಗ್ರಾಮೀಣ ರಸ್ತೆ. ಆಲ್ಮೋಸ್ಟ್ 99% ಇದರಲ್ಲಿ ನಮ್ಮ ಸಾಧನೆ ಆಗಿದೆ. ರಸ್ತೆ ಅಭಿವೃದ್ಧಿಗಾಗಿ ಇರ್ತಾ ಇದ್ದಂತಹ ಬಜೆಟ್ 570% ಜಾಸ್ತಿ ಆಗಿದೆ. 2014 40,000 ಕಿಲೋಮೀಟರ್ ಇದ್ರೆ 2024-25ರಲ್ಲಿ 2,78,000 ಕೋಟಿ ರೂಪಾಯಿ. ಮೆಟ್ರೋ ಮಾರ್ಗ 5 ನಗರ ಇದ್ದಿದ್ದು 23 ಆಗಿದ್ದು ಹೇಳಿದ್ದು ನಾನು. ಮೆಟ್ರೋ ಮಾರ್ಗ 2014 248 ಇದ್ರೆ ಇವತ್ತು 1,013 ಕಿಲೋಮೀಟರ್. ನಮ್ಮವರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಿಮಗೆ ನಾವು ಟ್ಯಾಬ್ಲೇಷನ್ ಹಾಕಿ ಕಳಿಸ್ತೀವಿ. ಜಗತ್ನಾಗ ಎಲ್ಲ ಕಡೆ ವರ್ಲ್ಡ್ ಓವರ್ ಅಡ್ವಾನ್ಸ್ಡ್ ಕಂಟ್ರೀಸ್ ಒಳಗೆ, ಡೆವಲಪ್ಡ್ ಕಂಟ್ರಿ ಒಳಗೆ ಜಲಮಾರ್ಗದಿಂದನೇ ಹೈಯೆಸ್ಟ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ ಆಗೋದು. ನಮ್ಮ ದೇಶದೊಳಗೆ ಬರೀ 11 ಇದ್ದು, ಅವಕಾಶ ಇದ್ರೂ ಮಾಡಿರಲಿಲ್ಲ. ಈಗ 111 ಅದ. ಜನ ಅವರಿಗೆ 3 ನಾಮ ಹಾಕಿದ್ದಕ್ಕೆ 111 ಆಗಿದೆ. 111 ನಾವು ಮಾಡಿದ್ವಿ. ಪಿಎಂ ಗತಿಶಕ್ತಿ ಇಟ್ ಇಸ್ ದಿ ಒನ್ ಆಫ್ ದಿ ಟಾಪೆಸ್ಟ್ ಪ್ರಾಜೆಕ್ಟ್. ಜಗತ್ನಾಗ ಅವರು ಬಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೋಡ್ ಮಾಡ್ತಿದ್ರು, ಪೋರ್ಟ್ ಮಾಡೋರು ಪೋರ್ಟ್ ಮಾಡ್ತಿದ್ರು, ಏರ್ಪೋರ್ಟ್ ಮಾಡೋರು ಏರ್ಪೋರ್ಟ್ ಮಾಡ್ತಾ ಇದ್ರು, ರೈಲ್ವೆ ಲೈನ್ ಹಾಕಿದ್ರು. ಒಬ್ಬರಿಗೊಬ್ರು ಸಂಬಂಧನೇ ಇರಲಿಲ್ಲ. ಇವತ್ತು ಆಲ್ ಆರ್ ಸಿಂಕ್ರನೈಸ್ಡ್. ಹಿಂಗಾಗಿ ಲಾಜಿಸ್ಟಿಕ್ ಟೈಮ್ ಬಹಳ ಕಮ್ಮಿ ಆಗೈತೆ. ನಮ್ದು ಇನ್ನೂ ಕಮ್ಮಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವರ್ಲ್ಡ್ ಸ್ಟ್ಯಾಂಡರ್ಡ್ಗೆ ಅದನ್ನು ತರ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳಿದೆ, ಐ ವಾಂಟ್ ಟು ರಿಪೀಟ್ ಇಟ್. 1 GB ಇಂಟರ್ನೆಟ್ ಬೆಲೆ 2014 308 ಇತ್ತು. ಇವತ್ತು 9 ರೂಪಾಯಿ 35 ಪೈಸೆ ಅದ. ಇಂಟರ್ನೆಟ್ ಬಳಕೆದಾರರು 2014 25 ಕೋಟಿ ಇದ್ದದ್ದು ಈಗ 97 ಕೋಟಿ ಆಗಿದೆ. ಉಜ್ಜಯಿನಿ, ಮಹಾಕಾಳ, ಕಾಶಿ ಇದೆಲ್ಲದರದ್ದು ನಾನು ಹೇಳಿದ್ದೇನೆ. ರಿನ್ಯೂಯಬಲ್ ಎನರ್ಜಿ ಜಗತ್ತಿನೊಳಗೆ ಹೆಚ್ಚು ರೇಡಿಯೇಷನ್ ಅಲ್ಲ, ಇರ್ರೇಡಿಯೇಷನ್ ಇದ್ದಂತಹ ವ್ಯವಸ್ಥೆ ಭಾರತಕ್ಕೆ ನ್ಯಾಚುರಲಿ ಕರುಣಿಸರು. ಆದರೆ ಸೋಲಾರ್ ಎಷ್ಟು ಜನರೇಟ್ ಆಗ್ತಿತ್ತು? 2.42 ಗಿಗಾವಾಟ್. ಇವತ್ತು 108 ಗಿಗಾವಾಟ್ ಆಗ್ತಾ ಇದೆ. 108 ಗಿಗಾವಾಟ್. ಯುರೋಪಿಯನ್ ಯೂನಿಯನ್ದವರು ಬಂದಿದ್ರು ಮೊನ್ನೆ. ಆಲ್ ಯುರೋಪಿಯನ್ ಯೂನಿಯನ್ ಕಮಿಷನರ್ಸ್ ಅಂದ್ರೆ ಮಿನಿಸ್ಟರ್ಸ್, ಫಸ್ಟ್ ಟೈಮ್ at a time they came to another country, that is India. I gave them a presentation. ಅವ್ರು ಹೇಳಿದ್ರು ಇದು ಆಗಿದೆಯಾ ನಿಜಕ್ಕೂ, ನಾವು ನೋಡಿ ಬರ್ಬೇಕು. ನಾ ಹೇಳಿದ ಒಂದು 4 ಕಡೆ ಕಳಿಸ್ತೀನಿ, ಹೋಗಿ ನೋಡಿ ಬರ್ರಿ ನೀವು. ದೇ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಬಟ್ ಅದ್ರೊಳಗೆ ಬಂದಂತಹ ಬಿಸಿನೆಸ್ ಡೆಲಿಗೇಷನ್ ಇತ್ತದು. ಅದರಲ್ಲಿ ಬಂದಂತಹ ಬಿಸಿನೆಸ್ ಮ್ಯಾನ್ ಹೇಳಿದೆ, ಹಿಯರ್ ದರ್ ಇಸ್ ಮಿಸ್ಟರ್ ಮೋದಿ, ದಿಸ್ ಇಸ್ ಆಲ್ ಪಾಸಿಬಲ್ ಅಂತ. ಇಟ್ ಈಸ್ ದೇರ್ ಎಕ್ಸ್ಕ್ಲಮೇಷನ್. ಸೊ ದೀಸ್ ಆರ್ ದಿ ಥಿಂಗ್ಸ್. ಇದನ್ನು ನಾವು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. 11 ವರ್ಷ ಭಾರತದ ವಿಷಯದಲ್ಲಿ ಹೇಳೋದಾದ್ರೆ, ಒಂದು ರಾಜಕೀಯ ಇತಿಹಾಸದಲ್ಲಿ ಇದು ಒಂದು ಪರಿವರ್ತನೆಯ ಯುಗ ಅಂತ ಹೇಳ್ಬೋದು ನಾವು. ವಿಕಾಸ ನಮ್ಮ ಮಂತ್ರವಾಗಿದೆ ಮತ್ತು ಶಾಂತಿ ಸುವ್ಯವಸ್ಥೆ ನಮ್ಮ ಬದ್ಧತೆ ಆಗಿದೆ. ಆದರೆ ಯಾರಾದರೂ ನಮ್ಮ ಮೇಲೆ ಕಾಲಿಕೆದ ಜಗಳಕ್ಕೆ ಬಂದ್ರೆ ಸೂಕ್ತ ಉತ್ತರವನ್ನು ಕೊಡುವಂತಹ ಕ್ಷಾತ್ರ ತೇಜಸ್ಸನ್ನು ಇರುವಂತಹ ಒಂದು ಡಿಸಿಸಿವ್, ನಾಟ್ ಗಿವಿಂಗ್ ಎನಿ ರೂಮ್ ಟು ಪಾಲಿಸಿ ಪ್ಯಾರಲಿಸಿಸ್ ಅಂತ ಒಂದು ಸರ್ಕಾರ ನಮ್ದು. ಅದಕ್ಕೆ ಜನರ ಆಶೀರ್ವಾದ, ಜನರ ಬೆಂಬಲ, ಜನರ ವಿಶ್ವಾಸವೇ ಕಾರಣ ಅಂತ ಹೇಳಿ ಮೊನ್ನೆ ಪ್ರಧಾನಮಂತ್ರಿಗಳು ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ದಲ್ಲಿ ಹೇಳಿದರು. ಬಿಕಾಸ್ ಆಫ್ ದಿಸ್ ಟ್ರೆಮೆಂಡಸ್ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್
ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದ್ದಾರೆ. ನಾವು ಸಂಪೂರ್ಣ ಜವಾಬ್ದಾರಿಯಿಂದ ಬರುವ 4 ವರ್ಷಗಳ ಕಾಲ ನಾವು ಕೆಲಸವನ್ನು ಮುಂದುವರಿಸುತ್ತೇವೆ. ಭಾರತವನ್ನು ಕೆಲವೇ ದಿವಸಗಳಲ್ಲಿ ಮೂರನೇ ನಂಬರ್ ಆರ್ಥಿಕವಾಗಿ 3rd ರ್ಯಾಂಕಿಂಗ್ ತತ್ತ ಒಂದು ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡಿ 2047ಕ್ಕೆ ಭಾರತ ಒಂದು ವಿಕಸಿತ ರಾಷ್ಟ್ರವನ್ನ ಮಾಡಲಿಕ್ಕೆ ಎಲ್ಲ ರೋಡ್ ಮ್ಯಾಪ್ಗಳು ನಮ್ದು ತಯಾರಿದೆ ಮತ್ತು ಆ ದಿಕ್ಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಜನರ ಆಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಕ್ವಶನ್ ಇಸ್ ಓಪನ್ ಬಟ್ ನಾಟ್ ಎನಿ ಪೊಲಿಟಿಕಲ್ ಕ್ವಶನ್, ಯಾಕಂದ್ರೆ ಡಿಬೇಟ್ ಆಗಿಬಿಡ್ತದೆ. ವೇರ್ ಇಟ್ ವಾಸ್ ಯು ಟೆಲ್ ಇರ್ಲಿಲ್ವಲ್ಲ, ನೀವು ಇತ್ತಂದು ನೀವು ಹೇಳ್ರಿ. ಈಗಿಲ್ವಾ? ನಿಮ್ಗೆ ಅನ್ನಿಸ್ತಾ ಇಲ್ವಾ? 35 ವರ್ಷದಲ್ಲಿ ನಾನು ಹೇಳಿದ್ದು. ಬಿಫೋರ್ ಟು ದ್ಯಾಟ್ 2080ರಿಂದ ನಾನು ನಿಮಗೆ ಕೋಟ್ ಮಾಡಿದ್ದು. 2084 ರಾಜೀವ್ ಗಾಂಧಿ ಹತ್ಯೆ ನಂತರ there was no political stability which is a proven and accepted fact by the country.